ಅಂದು ಕೆಪಿಎಸ್ಸಿ ಇಂದು ಬಿಎಂಆರ್ಸಿಎಲ್ ನಮ್ಮ ಮೆಟ್ರೋ ಅಧಿಕಾರಿಗಳಿಂದ ಕನ್ನಡ ವಿರೋಧಿ ನಡೆ ಏನಾದರೂ ನಡೀತಿದ್ಯಾ ಅಂತ ಬೇರೆ ರಾಜ್ಯ ಅಧಿಕಾರಿಗಳಿಂದ ಕನ್ನಡದ ಅಭ್ಯರ್ಥಿಗಳನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ? ಕನ್ನಡದ ಅಭ್ಯರ್ಥಿಗಳು ಅರ್ಜಿ ಹಾಕಬಾರದು ಅಂತ ಕಠಿಣ ರೂಲ್ಸ್ ಅನ್ನ ಜಾರಿಗೆ ತರ್ತಾ ಇದೆಯಾ ಬಿಎಂಆರ್ಸಿಎಲ್ ಅನ್ನುವಂತ ಅನುಮಾನ ಹುಟ್ಕೊಳ್ತಾ ಇದೆ. ನಮ್ಮ ಮೆಟ್ರೋ ಅಧಿಕಾರಿಗಳು ಈಗ ಕನ್ನಡ ವಿರೋಧಿ ನಡೆಯನ್ನ ಅನುಸರಿಸ್ತಾ ಇದ್ದಂಗೆ ಕಾಣಿಸ್ತಿದೆ. ಕನ್ನಡ ಅಭ್ಯರ್ಥಿಗಳು ಇಲ್ಲಿರುವಂತ ಕೆಲಸಗಳಿಗೆ ಹುದ್ದೆಗಳಿಗೆ ಅರ್ಜಿನೇ ಹಾಕಬಾರ್ದು ಅಂತ ಕಠಿಣ ರೂಲ್ಸ್ ಜಾರಿಗೆ ತರ್ತಿದಾರ ಅಂತ. ಮೆಟ್ರೋ ಟ್ರೈನ್ ಆಪರೇಟರ್ ಪೋಸ್ಟ್ಗೆ ಕಠಿಣ ನಿಯಮಗಳನ್ನ ಜಾರಿಗೆ ತರ್ತಾ ಇದೆ ಬಿಎಂಆರ್ಸಿಎಲ್. ಬಿಎಂಆರ್ಸಿಎಲ್ ಅಧಿಕಾರಿಗಳ ವಿರುದ್ಧ ಈಗ ರಾಜ್ಯದ ಅಭ್ಯರ್ಥಿಗಳು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. 50 ಟ್ರೈನ್ ಆಪರೇಟರ್ಗಳಿಗೆ ನಮ್ಮ ಮೆಟ್ರೋ ಈಗ ಆಹ್ವಾನವನ್ನು ಕರೆದಿದೆ. ಅರ್ಜಿ ಸಲ್ಲಿಸೋದಕ್ಕೆ ಕೆಲ ನಿಯಮಗಳನ್ನು ವಿಧಿಸಿದೆ ಬಿಎಂಆರ್ಸಿಎಲ್. ಆ ನಿಯಮಗಳಲ್ಲಿ 3 ವರ್ಷ ಟ್ರೈನ್ ಆಪರೇಟರ್ ಆಗಿ ಕೆಲಸ ಮಾಡಿರುವಂಥ ಅನುಭವ ಕಡ್ಡಾಯ ಅಂತ. ಅದು ಓಕೆ. ಉದ್ಯೋಗಕ್ಕೆ ಆಯ್ಕೆಯಾದ ನಂತರ ಕನ್ನಡ ಕಲಿಯೋದಕ್ಕೆ ಅವಕಾಶ ಇರುತ್ತೆ. ಕನ್ನಡ ಕಲಿಯೋದಕ್ಕೆ 1 ವರ್ಷ ಅವಕಾಶ ನೀಡಿದೆ ಮೆಟ್ರೋ ನಿಗಮ. ಹಾಗಾದ್ರೆ ಯಾವ ಭಾಷೆಯವರಾದರೂ ಯಾವ ರಾಜ್ಯದವರಾದರೂ ಇಲ್ಲಿ ಅಪ್ಲೈ ಮಾಡಬಹುದು ಅಂತ. ಕನ್ನಡಿಗರಿಗೆ ಮೊದಲ ಆದ್ಯತೆ ಅಂತ ಏನಿಲ್ಲಿ ಸ್ಪೆಷಲ್ ಆಗಿಲ್ಲ. ಇದೇ ಈಗ ಕನ್ನಡಿಗರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು. ಚೆನ್ನೈ, ಹೈದರಾಬಾದ್ ಟ್ರೈನ್ ಆಪರೇಟರ್ಗಳಿಗೆ ಕೆಲಸ ನೀಡೋದಕ್ಕೆ ಈ ರೀತಿಯಾಗಿ ಪ್ಲಾನ್ ಮಾಡ್ತಾ ಇದೆಯಾ ಅಂತ. ಎಲ್ಲ ಕೆಲಸಗಳಲ್ಲೂ ಕೂಡ ರಾಜ್ಯದಲ್ಲಿ ಮೊದಲು ಕನ್ನಡಿಗರಿಗೆ ಆದ್ಯತೆ ಇರಬೇಕು ಅನ್ನೋದು ರೂಲ್ಸ್. ಬಟ್ ಈಗ ಬಿಎಂಆರ್ಸಿಎಲ್ ಹೊಸದಾಗಿ ಒಂದಷ್ಟು ನಿಯಮಗಳನ್ನು ಜಾರಿಗೆ ತಂದಿದೆ. ಅದರಲ್ಲಿ 1 ವರ್ಷ ನಿಮಗೆ ಕನ್ನಡ ಕಲ್ತ್ಕೊಳ್ಳೋದಕ್ಕೆ ಟೈಮ್ ಇರುತ್ತೆ ಅಂತ. ಅವ್ರು ಜಾಯ್ನ್ ಆದಮೇಲೆ ನೀವು ಅವ್ರು ಕನ್ನಡ ಕಲ್ತ್ಕೊಳ್ತಾರೋ ಬಿಡ್ತಾರೋ, ಜಾಯ್ನ್ ಆಗಿ ಎಷ್ಟು ದಿನ ಆಯಿತು ಅಂತ ಯಾರಾದರೂ ಪ್ರಶ್ನೆ ಮಾಡ್ತಾರಾ? ಇಲ್ಲ. ಹಾಗಾಗಿ ಚೆನ್ನೈ ಹಾಗೂ ಹೈದರಾಬಾದ್ ಟ್ರೈನ್ ಆಪರೇಟರ್ಗಳನ್ನ ಇಲ್ಲಿಗೆ ನೇಮಕ ಮಾಡಬೇಕು ಅಂತೇಳಿ ಇಂಡೈರೆಕ್ಟ್ಲಿ ಈ ರೀತಿ ಪ್ಲಾನ್ ಮಾಡ್ತಾ ಇದ್ದಾರಾ? ಇಲ್ಲೇ ಕನ್ನಡಿಗರಿರ್ತಾರೆ, ರಾಜ್ಯದಲ್ಲೇ ಎಷ್ಟೊಂದು ಜನ ಇರ್ತಾರೆ, ಬಟ್ ಅವರನ್ನ ನೇಮಕ ಮಾಡ್ಕೊಳ್ಬಾರ್ದು ಅನ್ನೋದಕ್ಕೆ ಪರೋಕ್ಷವಾಗಿ ಈ ರೀತಿಯಾಗಿ ರೂಲ್ಸನ್ನು ತಂದಿರೋದಂತ. ಪರೋಕ್ಷವಾಗಿ ಏನು, ಇಲ್ಲಿ ಡೈರೆಕ್ಟ್ ಆಗಿ ಆಹ್ವಾನ ಇರೋದು ಚೆನ್ನೈ, ಹೈದರಾಬಾದ್ ಟ್ರೈನ್ ಆಪರೇಟರ್ಗಳು ಕೂಡ ಇಲ್ಲಿ ಬಂದು ಅಪ್ಲಿಕೇಶನ್ ಹಾಕೋಬಹುದು. ನೀವು ಸೆಲೆಕ್ಟ್ ಆದ್ರಿ ಅಂದರೆ ನಿಮ್ಗೆ 1 ವರ್ಷ ಕನ್ನಡ ಕಲಿಯೋದಕ್ಕೆ ಅವಕಾಶ ಇರುತ್ತೆ ಅಂತ. ಅವ್ರು ಕನ್ನಡ ಕಲ್ತ್ಕೊಳ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ಬಟ್ ಇಲ್ಲಿ ಕನ್ನಡಿಗರಿಗೆ ಎಷ್ಟು ಆದ್ಯತೆ ಕೊಡ್ತಾ ಇದ್ದಾರೆ? ನಮ್ಮ ರಾಜ್ಯದವರೇ ಎಷ್ಟೊಂದು ಜನ ಆಪರೇಟರ್ ಇರ್ತಾರೆ, ಕಲ್ತ್ಕೊಂಡು ಬಂದಿರ್ತಾರೆ, ಟ್ರೈನಿಂಗ್ ಮುಗಿಸ್ಕೊಂಡು ಬಂದಿರ್ತಾರೆ, ಅವರಿಗೆ ಎಷ್ಟು ಆದ್ಯತೆ ಕೊಡ್ತಾ ಇದ್ದಾರೆ ಇಲ್ಲಿ? ಅದು ಈಗ ಆಕ್ರೋಶಕ್ಕೆ ಕಾರಣ ಆಗ್ತದೆ. ಕನ್ನಡಿಗರು, ಕನ್ನಡದ ಅಭ್ಯರ್ಥಿಗಳೇನಿದ್ದಾರೆ ಅವ್ರು ಅರ್ಜಿ ಹಾಕಲೇಬಾರ್ದ? ಹಾಗಾದರೆ ನಿಮ್ಮ ರೂಲ್ಸಲ್ಲೇ ಹೇಳಿದ್ದೀರಾ ಕನ್ನಡ ಕಲಿಯೋದಕ್ಕೆ 1 ವರ್ಷ ಅವಕಾಶ ಕೊಡ್ತೀವಿ ನಾವು ಅಂತ. ಹಾಗಾದರೆ ಕನ್ನಡ ಕಲ್ತವರು, ಕನ್ನಡ ನಾಡಲ್ಲೇ ಇರುವಂಥವ್ರು ಅವ್ರೇನು ಮಾಡಬೇಕು? ಅವ್ರೆಲ್ಲಿ ಕೆಲಸಕ್ಕೆ ಹೋಗಬೇಕು? ಅವ್ರು ಚೆನ್ನೈಗೆ ಹೋಗಬೇಕಾ, ಹೈದರಾಬಾದ್ಗೆ ಹೋಗಬೇಕಾ, ತೆಲಂಗಾಣಕ್ಕೆ ಹೋಗಬೇಕಾ, ಅಥವಾ ತಮಿಳ್ನಾಡಿಗೆ ಹೋಗ್ಬೇಕಾ? ಅಲ್ಲಿ ಹೋಗಿ ತೆಲುಗು ತಮಿಳನ್ನು ಕಲ್ತ್ಕೊಂಡು ಅಲ್ಲಿ ಕೆಲಸ ಮಾಡಬೇಕಾ? ಹಾಗಾದರೆ ಇದು ಈಗ ಕನ್ನಡ ಅಭ್ಯರ್ಥಿಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ನಾವು ರಾಜ್ಯದಲ್ಲಿ ಇದ್ದಂಥವ್ರು ಏನು ಮಾಡಬೇಕಾಗಾದ್ರೆ? ಬಿಎಂಆರ್ಸಿಎಲ್ ನಮಗೆ ಅವಕಾಶದಿಂದ ವಂಚಿತರನ್ನಾಗಿ ಮಾಡ್ತಾ ಇದೆ ಅಂತ ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗಣೇಶ್. ಈಗಾಗಲೇ ರಾಜ್ಯದಲ್ಲಿ ಕನ್ನಡಿಗರಿಗೆ ಅನೇಕ ಕಡೆ ಅವಮಾನ ಆಗ್ತಾ ಇದೆ, ಅದನ್ನು ಗಮನಿಸ್ತಾ ಇದ್ದೀವಿ. ಅಂಥ ಘಟನೆಗಳು ಪದೇ ಪದೇ ರಿಪೀಟ್ ಆಗ್ತಾ ಇದೆ. ಮತ್ತೊಂದು ಕಡೆ ಉದ್ಯೋಗ ಅವಕಾಶದಲ್ಲೂ ಕೂಡ ವಂಚಿತರನ್ನಾಗಿ ಮಾಡಬೇಕು ಅನ್ನುವಂಥ ಪ್ಲಾನ್ ಅನ್ನ, ಹುನ್ನಾರವನ್ನ ಬಿಎಂಆರ್ಸಿಎಲ್ ಇಲಾಖೆ ಮಾಡ್ತಾ ಇದೆಯಾ ಅಂತ. ಸೌಖ್ಯ, ಮುಖ್ಯವಾಗಿ ಈಗಾಗಲೇ ಕೆಪಿಎಸ್ಸಿಯಲ್ಲಿ ಭಾಷೆಯಲ್ಲಿನ ಪದಬಳಕೆಗಳು ತರ್ಜುಮೆ ಮಾಡಿರುವಂತದ್ರಲ್ಲಿ ಸಾಕಷ್ಟು ವ್ಯತ್ಯಾಸ ಆಗಿದೆ. ಅದರಿಂದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತದೆ ಅಂತ ಒಂದೆಡೆ ಕೆಪಿಎಸ್ಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಕನ್ನಡ ಪರ ಸಂಘಟನೆಗಳು ಕೂಡ ಇಲ್ಲಿನ ಸ್ಥಳೀಯ ಭಾಷೆಗೆ ಪ್ರಾತಿನಿಧ್ಯವನ್ನ ನೀಡಬೇಕು. ಕೇಂದ್ರ ಹಾಗೂ ರಾಜ್ಯದಲ್ಲಿ ಕರೆಯಲಾಗುವಂತಹ ಉದ್ಯೋಗಗಳಲ್ಲಿ ಸ್ಥಳೀಯ ಭಾಷಿಕರಿಗೆ, ಇಲ್ಲಿ ಸ್ಥಳೀಯರಿಗೆ, ಕನ್ನಡಿಗರಿಗೆ ಮೊದಲ ಪ್ರಾಧಾನ್ಯತೆ ನೀಡಬೇಕು. ಆ ನಿಟ್ಟಿನಲ್ಲಿ ಕಾಯ್ದೆಯನ್ನು ಕೂಡ ಸರ್ಕಾರ ಜಾರಿ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಾ ಇದೆ. ಒಂದು ಹಂತದಲ್ಲಿ ಅದು ಕೂಡ ಬಂದಿದೆ ಅನ್ನುವಂಥದ್ದು. ಆದ್ರೆ ಇಂತಹ ಸಂದರ್ಭದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸಾಮ್ಯತೆಯಲ್ಲಿರುವಂತಹ ನಮ್ಮ ಮೆಟ್ರೋ ಪ್ರಾಧಿಕಾರ ಬಿಎಂಆರ್ಸಿಎಲ್ ನಲ್ಲಿ ಕರೆದಂತಹ ಏನು
ಒಂದು ಪೋಸ್ಟ್ ಏನಿದೆ, ಮೆಟ್ರೋ ಟ್ರೈನ್ ಆಪರೇಟರ್ ಪೋಸ್ಟ್ ಏನಿದೆ, ಅಲ್ಲಿ ಕನ್ನಡಿಗರಿಗೆ ಪ್ರಾತಿನಿಧ್ಯ ನೀಡದೇ ಇರುವಂತದ್ದು, ಕನ್ನಡ ಭಾಷೆ ಹೊಂದಿದ್ದವರಿಗೆ ಇಲ್ಲಿ ಅವಕಾಶ ಇಲ್ಲ ಅನ್ನುವಂತ ನೇರವಾದಂತಹ ಒಂದು ಏನು ಸರ್ಕ್ಯುಲರ್ ಅನ್ನು ಹೊರಡಿಸ್ತಾರೆ. ಇದು ಸಹಜವಾಗಿ ಎಲ್ಲರನ್ನು ಕೆರಳಿಸುವಂತ ಮಾಡಿರುವಂತದ್ದು. ಇಲ್ಲಿ ಸ್ಥಳೀಯರು, ಇಲ್ಲಿ ಬೆಂಗಳೂರಿನಲ್ಲಿ ಮೆಟ್ರೋ ಟ್ರೈನ್ ಓಡಾಡುತ್ತೆ, ಇಲ್ಲಿನ ಜನರಿಗೆ ಉಪಯೋಗ ಆಗುವಂತಹ ಒಂದು ಸಾರಿಗೆ ವ್ಯವಸ್ಥೆ ಅದು. ಅಂತಹ ಸಂದರ್ಭದಲ್ಲಿ ಇಲ್ಲಿನ ಸ್ಥಳೀಯರಿಗೆ, ಕನ್ನಡಿಗರಿಗೆ ಅವಕಾಶವನ್ನು ನೀಡಲ್ಲ ಅಂತಂದ್ರೆ ಇದೆಲ್ಲ ಒಂದು ರೀತಿಯಲ್ಲಿ ನಿಗಮದ ಉದ್ದಟತನದ ಪರಮಾವಧಿ ಅನ್ನುವಂತಹ ಚರ್ಚೆಗಳಿಗೆ ಕೂಡ ಈಗ ಕನ್ನಡ ಪರ ಸಂಘಟನೆಗಳಿಂದ ಆಗ್ತಾ ಇರುವಂತದ್ದು. ಈ ಬಗ್ಗೆ ಸಹಜವಾಗಿ ಸರ್ಕಾರಕ್ಕೂ ಕೂಡ ದೂರನ್ನು ನೀಡುವಂತ ಪ್ರಕ್ರಿಯೆಗೂ ಕೂಡ ಆಗ್ಬೋದು. ದೊಡ್ಡ ಮಟ್ಟದಲ್ಲಿ ಇದು ವಿವಾದಕ್ಕೆ ಎಡೆ ಮಾಡಿಕೊಡುವಂತಹ ಒಂದು ನಿರ್ಧಾರ BMRC ಅಂತಾನೆ ಹೇಳಲಾಗ್ತಾ ಇದೆ. ಅಲ್ಲಿನ BMRC HR ಹ್ಯೂಮನ್ ರಿಸೋರ್ಸ್ ಆಫೀಸರ್ ಏನಿದೆ, ಈ ಒಂದು ಸರ್ಕ್ಯುಲರ್ ಹೊರಡಿಸಿದ್ದಾರೆ. ಮುಖ್ಯವಾಗಿ ಇಲ್ಲಿನ ಸ್ಥಳೀಯರನ್ನ ನಾವು ಏನಾದ್ರೂ ತೆಗೆದುಕೊಂಡ್ರೆ ಅವರು ಸಂಘಟನೆಗಳನ್ನ ಸೃಷ್ಟಿ ಮಾಡ್ತಾರೆ, ಪ್ರತಿಭಟನೆಗಳನ್ನ ಮಾಡ್ತಾರೆ, ನಮ್ಮ ಮೇಲೆ ಇಲ್ಲದ ರೀತಿಯ ಒತ್ತಡವನ್ನ ಹಾಕುವಂತ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ನಾವು ಬೇರೆ ರಾಜ್ಯದಿಂದ, ಹೊರ ರಾಜ್ಯದಿಂದ ಬರುವಂತವ್ರನ್ನ ನಾವು ಈ ಒಂದು ಪೋಸ್ಟ್ಗೆ ಅಪಾಯಿಂಟ್ ಮಾಡ್ಕೊಳ್ಳೋಣ ಅನ್ನುವಂತಹ ಒಂದಿಷ್ಟು ಏನು ಸೂಚನೆಗಳು ಅಥವಾ ಒಂದು ಮೈಂಡ್ ಸೆಟ್ ಏನಿದೆ, ಅದು ಈಗ ಸಹಜವಾಗಿ ಇಲ್ಲಿನ ಭಾಷಿಕರನ್ನ ಕೆರಳಿಸುವಂತ ಪ್ರಯತ್ನವನ್ನು ಆಗ್ತಾ ಇರುವಂತದ್ದು. ಈಗಾಗಲೇ ಇದಕ್ಕೆ ಸಾಕಷ್ಟು ಹೋರಾಟ ಮಾಡ್ಲಿಕ್ಕೆ ಸಂಬಂಧಪಟ್ಟ ಚರ್ಚೆಗಳು ಕೂಡ ಆಗ್ತಾ ಇದೆ. ಕನ್ನಡ ಪರ ಸಂಘಟನೆಗಳು ಕೂಡ ಈ ಬಗ್ಗೆ ಒಂದು ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ BMRC ನಲ್ಲಿ ಸುಮಾರು 50 ಟ್ರೈನ್ ಆಪರೇಟರ್ ಪೋಸ್ಟ್ ಗೆ ಈ ಒಂದು ಅರ್ಜಿ ಆಹ್ವಾನ ಮಾಡಿರುವಂತದ್ದು. ಅರ್ಜಿ ಸಲ್ಲಿಸುವಂತ ಪ್ರಕ್ರಿಯೆಯಲ್ಲಿ ಈ ಒಂದಿಷ್ಟು ಕಂಡೀಷನ್ ಹಾಕಿರುವಂತದ್ದು ದೊಡ್ಡ ಮಟ್ಟದ ವಿವಾದಕ್ಕೆ ಇದು ಎಡೆ ಮಾಡಿಕೊಡುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಗಣೇಶ್ ಡೀಟೇಲ್ಸ್ಗೆ.